ಓಂ ಶ್ರೀ ಗಣೇಶಾಯ ನಮಃ. ಮೊಸಳೆ ಕಲ್ಲು ನಾವು ಇಷ್ಟು ಸತಿ ಓಡಾಡಿದೀವಿ, ಅಬ್ಸರ್ವ್ ಮಾಡಿರೋದು ಇದು ಒಂದೇ ಆನೆ ತರ ಕಾಣಿಸ್ತಾ ಇದೆ ಅಂತ. ಅದು ಬಿಟ್ರೆ ಇದನ್ನ ಗೋಡೆವರೆಗೂ ಹೋಗೋಷ್ಟೊತ್ತಿಗೆ ಅವನಿಗೆ ಕಂಟ್ರೋಲ್ ಮಾಡಿ ಹೊಡಿತಿದ್ರು. ಅವನಿಗೆ ಆ ಗುಂಡು ಹೊಡೆದ ಬಿದ್ರೆ ಮುಗಿಚ್ ಅಲ್ಲೇ ಬಿದ್ಬಿಡ್. ಬೆಟ್ಟಕ್ಕೆ ಬಂದಾಗೆಲ್ಲ ಇಲ್ಲಿ ದೇವಿ ದರ್ಶನ ಮಾಡ್ಕೊಂಡು ಹೋಗಿ. ಇವರು ಅಕ್ಕ ತಂಗಿಯರಲ್ಲಿ ಹಿರಿಯ ಅಕ್ಕ ಇವರು ಏಕನಾಥೇಶ್ವರಿ ಅಮ್ಮನವರು. ತುಂಬಾ ಕಷ್ಟ, ಹಂಗೆ ತುಂಬಾ ರಿಸ್ಕ್ ಇದು. ಸ್ವಲ್ಪ ಕಾಲ್ ಜಾರಿದ್ರು ಕೆಳಗಡೆನೆ ಬಿದ್ಬಿಡ್ತಾರೆ. ಒನ್ಕೆ ಹಬ್ಬವನ್ನ ಮೈಯೊಳಗ್ ತಗೊಂತಾ ಇದಾರೆ ಅವರು. ಹೀಗೆ ಶತ್ರುಗಳು ಬರ್ತಾ ಇದ್ರು. ಬನ್ನಿ ಶತ್ರುಗಳು ಬಂದ್ರು. ಅಕ್ಕ ಅಕ್ಕ ಹಂಗೆ ಅದು ಹೊಡೆದ ತಕ್ಷಣ ಅವ್ರನ್ನ ಈ ಕಡೆ ತೊಳ್ಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹನೀಶ್ ನಾಯಕ್ ಯೂಟ್ಯೂಬ್ ಚಾನಲ್. ಸೊ ಸಂತೋಷದ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ವಿಡಿಯೋ ನೋಡ್ತಾ ಇರುವಂತ ವೀಕ್ಷಕರಿಗೆ ನಮ್ಮ ಚಾನಲ್ ಕಡೆಯಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಅಂತೂ ಖಂಡಿತ ಇದೆ. ವಿಡಿಯೋ ಫಸ್ಟ್ ಪಾರ್ಟ್ ಯಾರ್ಯಾರೆಲ್ಲ ನೋಡಿಲ್ಲ, ದಯವಿಟ್ಟು ನೀವು ಫಸ್ಟ್ ಪಾರ್ಟ್ ನ ನೋಡ್ಕೊಂಡು ಬನ್ನಿ. ಯಾಕೆ ಅಂದ್ರೆ ನಾನು ಕೇಳ್ತಕ್ಕಂಥ ಪ್ರಶ್ನೆ ಫಸ್ಟ್ ಪಾರ್ಟ್ಗೂ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ಸೊ ನಾನು ಟೋಟಲ್ 2 ಪ್ರಶ್ನೆನ ಕೇಳ್ತೀನಿ. ಆ 2 ಪ್ರಶ್ನೆಗೆ ಸರಿಯಾದ ಉತ್ತರನ ನೀವು ಈ ವಿಡಿಯೋ ಕಮೆಂಟ್ ನಲ್ಲಿ ಹಾಕ್ಬೇಕು. ನೀವು ಈ ಕಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲನೇದು ಬಂದ್ಬಿಟ್ಟು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬರ್ ಆಗಿರ್ಬೇಕು. 2ನೇದು ಬಂದು ನೀವು ವಿಡಿಯೋನ ಲೈಕ್ ಮಾಡಿರ್ಬೇಕು. 3ನೇದು ನೀವು ಉತ್ತರವನ್ನ ಇದೇ ವಿಡಿಯೋ ಕಮೆಂಟ್ ನಲ್ಲಿ ಹಾಕಿರ್ಬೇಕು. ಹಾಗೆ ಆ ಕಮೆಂಟ್ಗೆ ಅತಿ ಹೆಚ್ಚು ಲೈಕ್ಸ್ ನ ಬಂದಿರಬೇಕು. ಯಾರು ಈ 3 ಕ್ರೈಟೇರಿಯಾನ ಕಂಪ್ಲೀಟ್ ಮಾಡ್ತೀರಾ ಅವರಲ್ಲಿ ಒಬ್ಬರನ್ನ ನಾವು ಅದೃಷ್ಟಶಾಲಿಗಳಂತ ಪರಿಗಣಿಸಿ ಇದೇ ತಿಂಗಳು 26ನೇ ತಾರೀಕು ಬುಧವಾರ, ಆಗಸ್ಟ್ 26ನೇ ತಾರೀಕು ಸಂಜೆ 6 ಗಂಟೆಗೆ ನಾನು ಅದೃಷ್ಟಶಾಲಿನ ಅನೌನ್ಸ್ ಮಾಡ್ತೀನಿ. ವಿಡಿಯೋನ ಎಂಡ್ ವರ್ಗು ನೋಡೋದನ್ನ ಮರಿಬೇಡಿ, ಯಾಕಂದ್ರೆ ಪ್ರಶ್ನೆಗಳು ಎಲ್ಲಿ ಬೇಕಾದ್ರೂ ಕೇಳಬಹುದು. ಸೊ ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಉತ್ತರನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವರಸಿದ್ಧಿ ವಿನಾಯಕ ದೇವಸ್ಥಾನ ಇದು ಪಾಳರ ಕಾಲದ ಗಣಪತಿ, ಮೇಲುದುರ್ಗದ ಗಣಪತಿ ಅಂತ ಹೆಸರು ಪಡೆದಿದೆ. ಈ ದೇವಸ್ಥಾನದ ಹಿಂದೆ ಒಳ್ಳೆ ಇತಿಹಾಸ ಇದೆ, ಅಲ್ಲಿ ಹೇಳ್ತೀನಿ ನೋಡಿ. ಆನೆ ತರ ಕಲ್ಲಿದೆ ಅಲ್ಲಿ ಕಾಣ್ತಿದ್ದಾರೆ. ಹಿಂಭಾಗದಲ್ಲಿ ಕಟ್ಟಾಗಿದೆ. ಆನೆ ತಲೆ ತೆರೆದೆ, ಆನೆ ಕಿವಿ, ಆನೆ ಲೆಗ್ ಬಂದು ಸುಬ್ಬುವುದು, ಆನೆ ಗೂನ್ ಅದೇ ತರ ಇದೆ ನೋಡ್ರಿ ಬೆನ್ನು. ಇದೇ ಕಲ್ಲೊಳಗೆ ಗಣಪತಿ ಮೂರ್ತಿ ಕೆತ್ತನೆ ಮಾಡ್ಕೊಂಡ್ಬಿಟ್ಟು ಆ ಮುಂದಿನ ಮಂಟಪ ಒಂದು ಸೆಂಡೆ ಕಟ್ಟಿದ್ದಾರೆ. ಇದಕ್ಕೆ ಆನೆ ಗಣಪತಿ ಅಂತ ಮತ್ತೊಂದು ಹೆಸರಿಂದ ಕರೀತಾರೆ. ಸೇಮ್ ಆನೆ ತರ ಇದೆ ನೋಡಿ. ಯಾರು ಏನು ಸ್ವಿಟ್ಜರ್ಲೆಂಡ್ ಹ್ಯಾಮರ್ ಅಂತ ಉಳಿಸೋದಕ್ಕಿಂತ ಕೆತ್ತನೆ ಮಾಡಿಲ್ಲ, ನ್ಯಾಚುರಲ್ ಸ್ಟೋನ್ ಅದು. ಅಲ್ಲಿ ಮೇಲ್ಭಾಗದಲ್ಲಿ ಅಲ್ಲಿ ನೋಡಿ, ಬೇನ್ಮರ ಮೇಲ್ಭಾಗದಲ್ಲಿ ಕಪ್ಪು ಗೆರೆ ಇದೆ ನೋಡಿ. ಅಲ್ಲಿ ಕಪ್ಪು ಗೆರೆ ಇದೆ ಮೇಡಮ್, ಅದು ಶಿಪ್ ತರ ಕಲ್ಲಿದೆ. ಬೇರೆ ಪ್ರದೇಶದಲ್ಲಿ ಕೋಟೆ ಒಳಗಡೆ ಯುದ್ಧದಲ್ಲಿ ಗೆದ್ದಾಗ ಒಂದು ಪೋರ್ಸ್ ಅನ್ಬಿಟ್ಟು ದೊಡ್ಡ ಬೋಟ ಆರಿಸ್ಬಿಟ್ಟು ಎಲ್ಲ ಸೈನಿಕರು, ಪಾಳೆಗಾರರು, ರಾಜರು ಕುಣಿತಿದ್ರು. ಆ ಸ್ಥಳದ ಹೆಸರು ಜಂಡ ಗೋಪುರ ಅಥವಾ ಜಂಡಾ ಬತೇರಿ, ಅಂದ್ರೆ ವಿಜಯ ಪತಾಕ ಆರಿಸ್ಬಿಟ್ಟು ಅವರು ಎಲ್ಲ ಖುಷಿಯಿಂದ ಕುಣಿತಕ್ಕಂಥ ಸ್ಥಳ ಜಂಡ ಗೋಪುರ ಅಥವಾ ಜಂಡಾ ಬತೇರಿಗಳೆಂದು ಕರೀತೇವೆ. ಹಾಗೇನೆ ಇಲ್ಲಿ ಒಂದು ಕಪ್ಪೆ ತರ ಕಲ್ಲಿದೆ, ಸ್ವಲ್ಪ ಈ ಕಡೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಮರದ ಕೆಳಗಡೆ ಆನೆ ಗೂರ್ ಮೇಲೆ ಕಪ್ಪೆ ಮಲಗಿದ ತರ ಕಾಣ್ತಿದೆ ನೋಡಿ. ಮೇಲ್ಭಾಗ ಓಪನ್ ಇದೆ, ಕೆಳಗಡೆ ಸ್ವಲ್ಪ ಮರ ಬೆಳೆದು ಸ್ವಲ್ಪ ಪ್ಯಾಕ್ ಆಗಿದೆ. ಕಿವಿ ತರ ಸರ್ ಅದು ನೋಡಿ ಕಪ್ಪೆ ತರ ಕಲ್ಲಿದೆ ಒಂದು. ಈ ಕಡೆ ಸ್ವಲ್ಪ, ಈ ಕಡೆ ನೋಡಿ, ಸ್ವಲ್ಪ ಈ ಕಡೆ ಬರ್ರಿ ಸರ್. ಇಲ್ಲಿ ಮೊಸಳೆ ತರ ಕಲ್ಲಿತ್ತು ನೋಡ್ರಿ, ಈ ಕಡೆ ಬರೋದು ಮೊಸಳೆ ತರ ಕಲ್ಲಿದೆ. ಮೊಸಳೆ ಬಾಯಿ ನೋಡಿ, ಅದೆಲ್ಲ ಕಾಲ್ ಮಲ್ಕೊಂಡಾಗ ಕಾಲ್ ಹಿಂಗೆ ಇಟ್ಟಿರೋದು ನೋಡಿ. ಮೊಸಳೆ ಇದು ನೋಡ್ರಿ ಬಾಯಿ ತರ ಇದೆ, ಏನೋ ಹಸಿರು ಗಿಡ ತಿಂತಿದೆ ಏನಪ್ಪಾ ಅನ್ಬೇಕು. ಮೊಸಳೆ ಅದು ನೋಡಿ, ಕ್ರೊಕೊಡೈಲ್ ಮೌತ್ ಅದು. ಸರಿ, ಆ ತರ ಕಾಣ್ತಿದೆ ಕ್ರೊಕೊಡೈಲ್ ತರ. ಇಲ್ಲಿ ಬೇರ್ಮರ ಹಿಂಭಾಗದಲ್ಲಿ ರ್ಯಾಬಿಟ್ ತರ ಕಲ್ಲಿದೆ ನೋಡಿ. ಮೇಲಿಂದ ಮಲ್ಕೊಂಡು ಮಲಗಿದ ತರ ಕಿವಿ ನಿಂಬರ್ಸ್ಕೊಂಡು ಆ ತರ ಇದೆ ನೋಡಿ. ಕಿವಿ ಸ್ಟ್ರೈಟ್ ಮಾಡಿದೆ ನೋಡಿ, ಆ ತರ ಸರ್ ಇದು. ಇಲ್ಲಿ ಕಲ್ಲುಗಳು ನೋಡ್ಕೊಂತ ನಿಂತ್ಕೊಂಡ್ರೆ ಕಲ್ಲುಗಳೆಲ್ಲ ಪ್ರಾಣಿಗಳ ತರನೇ ಕಾಣ್ತಿದ್ದಾವೆ. ಚಿತ್ರದುರ್ಗಕ್ಕೆ ಹಳೆ ಹೆಸರು ಇಡಂಬವನ. ಈಗ ಫಾರ್ ಎಕ್ಸಾಂಪಲ್ ತುಮಕೂರಿಗೆ ತುಂಬೆಕೆರೆ ದಳದಲ್ಲಿ ತುಂಬೆ ಹೂವು ಬೆಳೆತಿದ್ರು, ತುಂಬೆ ಹೂವು ತುಂಬೆಕೆರೆ ತುಮಕೂರು. ಹಾಗೇನೆ ಮೈಸೂರಿಗೆ ಮಹಿಷಾಸುರ ಮರ್ದಿನಿ ಊರು ತುಂಬಾ ಆಳ್ಕೆ ಮಾಡಿರ್ತಾನೆ ಸುರುವಾಗಿ ಮೈಸಾಪುರಗೂ ಮೈಸೂರು. ಮಂಗಳೂರಿಗೆ ಮಂಗಳದೇವಿ ಟೆಂಪಲ್ ಇದೆ. ಮಂಗಳಾಪುರ ಹೋಗಿ ಮಂಗಳೂರು. ಬೆಂಗಳೂರಿಗೆ ಚಿಕ್ಕ ಮಕ್ಕಳು ಹೇಳ್ತಾರೆ ಬೆಂದಾಕಾಳೂರು ಅಂತೇಳಿ. ಹೀಗೆ ಇಲ್ಲಿ ವಿಚಿತ್ರ ಕಲ್ಲುಗಳು ಇರೋದ್ರಿಂದ ಇದಕ್ಕೆ ಚಿತ್ರಕಲ್ಲದುರ್ಗ ಅಂತ ಕರ್ಕೊಂಡ್ರು. ಚಿತ್ರಕಲ್ಲದುರ್ಗ 6 ಲೆಟರ್ ನೋಡಿ. ಕಲ್ಲು ಜಂಪ್ ಆಗಿ ಚಿತ್ರದುರ್ಗ ಆಯ್ತು. ಚಿತ್ರದುರ್ಗ ಅಂತ ಹೆಸರಿದ್ರು. ಇಲ್ಲೇ ಈ ಉದಾಹರಣೆ, ಈ ಹೊಳಲ್ಕೆರೆ, ಚಳ್ಳಕೆರೆ ಅಥವಾ ಬೆಂಗಳೂರಿಂದಲೂ ತುಮಕೂರಿಂದಲೂ ಬಸ್ಗಳು ಬರುವಾಗ ಈ ಬಸ್ ಏಜೆಂಟ್ ಕಂಡಕ್ಟರ್ ಚಿತ್ರಕ್ಕೆ ಹೋಗುತ್ತೆ ಬಸ್ ಅಂತ ಹೋಗುವುದಿಲ್ಲ ನೋಡಿ. ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡ್ರೆ, ಬೆಂಗಳೂರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ದುರ್ಗಾ 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 ಅಂತೆಲ್ಲ ಕರೀತಾರೆ. ದುರ್ಗಾ ಅಂದರೆ ಕೋಟೆ, ದುರ್ಗಿ ಅಂದರೆ ದೇವರು. ಎಲ್ಲೆಲ್ಲಿ ದುರ್ಗಾ ಅಂತ ಹೆಸರಿಟ್ಟಿದ್ದಾರೆ, ಕಲ್ಯಾಣ ದುರ್ಗ, ಹುಲಿಯೂರು ದುರ್ಗ, ದೇವರಾಯನ ದುರ್ಗ, ದೇವದುರ್ಗ, ಶ್ರಾವಣದುರ್ಗ,
ನೀರೊಳಕೆರೆ ಹೊಸದುರ್ಗ, ನೀರ್ಚಳ್ಕೆರೆ, ರಾಯದುರ್ಗ. ಆಯ್ತು. ದುರ್ಗ ಅಂದ್ರೆ 100% ಕೋಟೆ ಇರಲೇಬೇಕು. ಮತ್ತೆ ಗಿರಿದುರ್ಗ, ಗಿರಿ ಅಂದ್ರೆ ಕೂಡ ಹಿಲ್ಸ್, ಬೆಟ್ಟ ಗುಡ್ಡಗಳೇ. ಹೌದು. ಆ ತರ ಅದಕ್ಕೆ ಚಿತ್ರದುರ್ಗ ಅಂತ ಹೆಸರು ಬಂದಿರೋದು ಈ ಮೂಲ ಕಲ್ಲುಗಳಿಂದ. ಎಷ್ಟು ದೊಡ್ಡ ಕಲ್ಲಿದೆ. 4th one ಅದು ಮೊಸಳೆ ಕಲ್ಲು. ನಾವು ಇಷ್ಟು ಸತಿ ಓಡಾಡಿದೀವಿ, ಅಬ್ಸರ್ವ್ ಮಾಡಿರೋದು ಇದು ಒಂದೇ ಆನೆ ತರ ಕಾಣಿಸ್ತಾ ಇದೆ ಅಂತ. ಅದು ಬಿಟ್ರೆ ಇದನ್ನ ಯಾವ್ದೋ ಐಡೆಂಟಿಫೈ ಮಾಡಕ್ಕೆ ಆಗಿಲ್ಲ. A few moments later. ನಮ್ಮ ಅಪ್ಪ ಅಮ್ಮ ಚಿತ್ರದುರ್ಗದಲ್ಲಿ ಸುಮಾರು ವರ್ಷ ಇದ್ದಾರೆ. ಅದ್ರಲ್ಲೂ ನಮ್ಮಪ್ಪ ಅಂತೂ ಇಲ್ಲೇ ಕಾಲೇಜಲ್ಲಿ ಓದಿದ್ದು. ಹಿಂದ್ಗಡೆ ಕಾಣಿಸ್ತಿರೋದು ಯಾವ ಪ್ರಾಣಿ ಅಂತ ಕೇಳಿದ್ರೆ ಯಾವ್ದು? ಹಿಂದ್ಗಡೆ ಕಾಣಿಸ್ತಿರೋದು ಆನೆ ಇದೆ ಕಣ. ಅದು ಆನೆನಪ್ಪ? ಆನೆ. ಅದ ಆನೆ, ಅದು ಗೊತ್ತಾಯ್ತು. ಇದು ಯಾವ್ದು? ಮೊಸಳೆ. ಮೊಸಳೆ. ಮಸುಳೆ ಕಾಣ್ತೈತ? ಹೌದು. A few moments later. ಅಳಿಲು ನಾವು ಬಂದಿರೋದ್ ನೋಡಿ ನಮ್ಮ ಹತ್ರ ಬಂದು ನೋಡ್ರಿ ಬ್ರೇಕ್ ಏನೋ ಕೊಡ್ತಾರೆ ಅಂತ ಹೇಳಿ ಚೆನ್ನಾಗ್ ಬರ್ತಾ ಇದೆ ನೋಡಿ. ಎಷ್ಟ್ ಚೆನ್ನಾಗಿದೆ. ಸುಮ್ನೆ ಬಾ ಬಾ ಬಾ. ಇಲ್ಲಿ ಬರ್ತ ಸುಮ್ನೆ ಬಾ. ರಾಣಿ ನೋಡ್ರಿ ಇಲ್ಲಿ ಎಷ್ಟ್ ಚೆನ್ನಾಗಿ ಪಾಪ. ಅಳಿಲು ನೋಡಿ ಶಮಿಕಾ, ನೋಡಿ ನಮ್ಮ ಹತ್ರ ಬರ್ತಾ ಇತ್ತು. ಭಯನೇ ಇಲ್ಲ. ಹಾ, ಹೊಟ್ಟೆ ಹಸ್ತೈತ ನೋಡ್, ಎಷ್ಟ್ ಚೆನ್ನಾಗ್ ತಿಂತಾಯ್ತು. ನೋಡಿ ಇಲ್ಲಿ ಕಾಣ್ತಕ್ಕಂಥದ್ದವರು 7ನೇ ಬಾಗಿಲು, 7 ಸುತ್ತಿನ ಕೋಟೆ ಬಾಗಿಲು. ತಾಯಿ ದೇವಸ್ಥಾನ ಮೇಲಿದೆ, ಅಮ್ಮನವ್ರ ದೇವಸ್ಥಾನ, ಏಕನಾಥ ದೇವಸ್ಥಾನ ಮೇಲೆ ಇರೋದ್ರಿಂದ ಏಕನಾಥೇಶ್ವರಿ ಬಾಗಿಲು ಅಥವಾ ಅಜ್ಜಮ್ಮನ ಬಾಗಿಲು, ಗ್ರಾಮ ದೇವತೆಯ ಬಾಗಿಲು ಅಂತಲೂ ಹೆಸರು ಪಡೆದಿದೆ. ನೋಡಿ, ಪ್ರತಿ ಬಾಗಿಲು ಮುಂದೆ ತಡೆಗೋಡೆ ಕಟ್ಟದ ಬದಲು ಇವರು ಸ್ಟ್ರೈಟ್ ರೋಡ್ ಮಾಡಿದ್ರೆ ಶತ್ರು ಸಿಕ್ಕಾಗ ಸ್ಟ್ರೈಟ್ ರನ್ ಕೊಂಡು ಹೋಗ್ತಿದ್ರು. ಈಗ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕೋಸ್ಕರವಾಗಿ ನೋಡಿ ರೋಡ್ ಆ ಕಡೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಜಿಗ್ಜಾಗ್ ಸ್ಟೈಲ್ ಅಲ್ಲಿ ಇದೆ. ನಾವು ಎಲ್ಲಾದ್ರೂ ಈಗ ಒಂದು ಬೆಂಗಳೂರಿಗೋ ತುಮಕೂರಿಗೆ ಹೋಗ್ಬೇಕಂದ್ರೆ ಸ್ಪೀಡ್ ಕಿಲೋಮೀಟರ್ ಅಂತರ ಇದೆ, ಒಂದು 70-80 ಓಕೆ. ಈಗ ಜನರೇಷನ್ ಒಳ್ಳೆ ರೋಡ್ ಸಿಗ್ತಾ 100 ವರೆಗೂ ಹೋಗ್ತಾರೆ. ಅದು ಬಿಟ್ಟು 120 ಹೋಗ್ತಿದಾರೆ ಅಂದ್ರೆ, ಈ ಬಸ್ ಆದ್ರೆ ಒಂದು ತೂಕದಲ್ಲಿ ಹೋಗ್ತಿರುತ್ತೆ. ಬಟ್ ಜೀಪ್ ಕಾರುಗಳು ಆಲ 120 ಹೋಗ್ತಿದಾರೆ ಅಂದ್ರೆ ಹೈವೇ ರೋಡ್ ಅಲ್ಲಿ ಜಂಪ್ ಆಗ್ತಿರುತ್ತೆ. ಅದು ಬಿಟ್ಟು 160, 180 ಹೋಗ್ತಿದಾರೆ ಅಂದ್ರೆ ವೆಹಿಕಲ್ ವಿತ್ ಪ್ರಯಾಣಿಕರು ದೇರ್ ಕಂಟ್ರೋಲ್ ಇರ್ತಾರೆ. ನಿಮ್ಗೆ ಸ್ಪೀಡ್ ಎಷ್ಟು ಮಜಾ ಕೊಡುತ್ತೋ ಅಷ್ಟೇ ವಾತ ಎನಿಸೋದು. ಚಿರುಗುಕೋಟೆ 7 ಸುತ್ತಿನ ಕೋಟೆ, ಅಭೇದ್ಯವಾದ ಕೋಟೆ. ಈ ಕೋಟೆಯಲ್ಲಿ ಛೇದಿಸಿ ಭೇದಿಸಿ ಯುದ್ಧದ ರಣರಂಗದಲ್ಲಿ ಇವ್ರನ್ನ ಯಾವ ತರ ಮಟ್ಟ ಹಾಕ್ಬೇಕು ಅಂತ ಹೇಳಿ ಶತ್ರುಗಳು ಈ ಕೋಟೆ ನೋಡಿಕೊಂಡು ಎದುರ್ಕೊಂಡು ಒಡೆ ಹೋಗಿದ್ರಂತೆ. ಅಷ್ಟು ಭದ್ರ ಸುಭದ್ರವಾಗಿ ಕೋಟೆಯನ್ನು ಕಟ್ಟಿರೋದು. ನೋಡಿ ಆ ಕಡೆ ಸೈಡ್ ಎಲ್ಲ ಕೋವಿ ಇಡುವರು ಅಂದ್ರೆ, ಕೋವಿ ಅಂದ್ರೆ ಬಂದೂಕದ ಪಾಯಿಂಟ್ಸ್ ಎಲ್ಲ ರೈಫಲ್. ನೋಡಿ ಬೈ ಚಾನ್ಸ್ ಶತ್ರುಗಳು 1 ಸಾರಿ 2 ಸಾರಿ ಬಂದ ಆಗಡೆ ಇಟ್ಟು ಹೊಡಿಲಿಕ್ಕೆ ಅವನು ನೋಡಿ ಡೋರ್ಸ್ ಇಂದ ಆ ಗೋಡೆವರೆಗೂ ಹೋಗೋಷ್ಟೊತ್ತಿಗೆ ಅವನಿಗೆ ಕಂಟ್ರೋಲ್ ಮಾಡಿ ಹೊಡಿತಿದ್ರು. ಅವನಿಗೆ ಆ ಗುಂಡು ಹೊಡೆದ ಬಿದ್ರೆ ಮುಗಿಚ್ ಅಲ್ಲೇ ಬಿದ್ಬಿಡೋರು. ಈ ತರ ಅವೆಲ್ಲ ಕೋವಿಡ್ ಅಂದ್ರಗಳು. ಬಟ್ ಅದು ಸೈನಿಕರಿ ಪಾಳೆಗರಿಗೆ ಮಾತ್ರ ಗೊತ್ತು, ಹೊರಗಡೆ ಇರ್ತಕ್ಕಂತ ಜನಗಳಿಗೆ ಶತ್ರುಗಳಿಗೆ ಗೊತ್ತಾಗೋದಿಲ್ಲ. ಕೋವಿಡ್ ಅಂದ್ರಗಳು ಅಂತ ಕರಿತೇವೆ. ಈ ಕೋಟೆ ಹೆಂಗ್ ಕಟ್ಟಿದಾರೆ ಅಂದ್ರೆ 7ನೇ ಕೋಟೆ ಹೈಟ್ ಇದ್ದಷ್ಟು 6ನೇ ಕೋಟೆ ಹೈಟ್ ಇಲ್ಲ, 6ನೇ ಕೋಟೆ ಹೈಟ್ ಇದ್ದಷ್ಟು 5ನೇ ಕೋಟೆ ಹೈಟ್ ಇಲ್ಲ, 5ನೇ ಕೋಟೆ ಹೈಟ್ ಇದ್ದಷ್ಟು 1ನೇ ಕೋಟೆ ಹೈಟ್ ಇಲ್ಲ. ಎಲ್ಲದಕ್ಕಿಂತ 1ನೇ ಕೋಟೆ ಹೈಟ್ ಅಲ್ಲಿ ಕಡಿಮೆ ಇರೋದು. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಕಡಿಮೆ ಆಯ ಕಟ್ಟಿನ ಜಾಗದಲ್ಲಿ ಆ ತರ ಕಟ್ಟಿರೋದು. ನೋಡಿ 7 ಸುತ್ತಿನ ಕೋಟೆ. ಅದು ಇಲ್ಲ ಎಲ್ಲಾ ಬಾಗಿಲಿಗಂತಲೂ ಹೈಯೆಸ್ಟ್ ಸ್ವಲ್ಪ ಹೈಟ್ ಬರುತ್ತೆ. ಸರ್ ಅದೇನ್ ಉದ್ದೇಶ ಏನಾದ್ರು ಇತ್ತ? ಅದನ್ನ ಸ್ವಲ್ಪ ಕಡಿಮೆ ಮಾಡೋಕೆ ಯಾಕೆ ಮಾಡಿದಾರೆ ಅಂದ್ರೆ ಆ ಕೋವಿಡ್ ರಂಧ್ರಗಳು. ಬಟ್ 7 ಸುತ್ತಿನ ಕೋಟೆಗಿಂತ 6 ಸುತ್ತಿನ ಕೋಟೆಗಳ ಹೈಟ್ ಅಲ್ಲಿ ಕಟ್ಟಿದ್ರು ಅಂದ್ರೆ ಅವರು ಬಂದೂಕ ಇಟ್ಟು ಹೊಡೆದ ಅಂದ್ರೆ ಆ ಬಾಗಿಲಿಗೆ ತಾಗಿ ಅಲ್ಲೇ ಆಲ್ಟ್ ಆಗ್ತಿತ್ತು. ಕೋಟೆಯಲ್ಲಿನ ಪ್ರತಿ ಒಂದು ಕಲ್ಲುಗಳು ಪ್ರತಿ ಒಂದನ್ನು ಒಂದೊಂದು ಸತ್ಯ ಹೇಳುತ್ತೆ ಮತ್ತು ಒಂದೊಂದು ವಿಷಯಗಳು ಹೇಳ್ತಾ ಇದೆ. ಬನ್ನಿ ಈಗ ನಾವು 7ನೇ ಸುತ್ತಿಗೆ ಎಂಟ್ರಿ ಆಗ್ತಾ ಇದೀವಿ. ದೀಪಸ್ತಂಭವಿದೆ ನೋಡಿ. ಇದು ಕೆಲವರು 40 ಅಡಿ ಅಂತಾರೆ, ಕೆಲವರು 50 ಅಡಿ ಅಂತಾರೆ. ನನ್ನ ಭವಿಷ್ಯ 50 ಅಡಿ ಇರಬಹುದು ಅಂತ ನನ್ನ ಅನಿಸಿಕೆ. ಒಳಭಾಗದಲ್ಲಿ 10 ಅಡಿ ಇದೆ, ಮೇಲೆ 40 ಅಡಿ ನಿಂತಿರುವುದು. ಈ ಚಿಕ್ಕ ಪುಟ್ಟ ಕಲ್ಲುಗಳಲ್ಲ, ಅದು ಓನ್ಲಿ ಫಾರ್ ಅದು ಹತ್ತುವಂತ ಮೆಟ್ಟಿಲು, ಅದು ದೀಪಗಳಲ್ಲ. ಒಟ್ಟು 50 ಅಡಿ ಬರುತ್ತೆ. ಕೋಟೆಯಲ್ಲಿ ಸುಮಾರು ದೀಪಸ್ತಂಭಗಳು ಬರ್ತವೆ. ಸುಮಾರು ದೀಪಸ್ತಂಭಗಳಲ್ಲಿ ಇಡೀ ಕೋಟೆಗೆ ದೊಡ್ಡ ದೀಪಸ್ತಂಭವಾಗಿ ನಿಂತಿರೋದು. ಅದು ಮೇಲೆ ಮಳೆ ಬಂದು ಸಿಡ್ಲು ಹೊಡೆದು ಕ್ರಾಕ್ ಆಗಿದೆ 53 ಇಯರ್ಸ್ ಬ್ಯಾಕ್. ಮೇಲೆ ಎಣ್ಣೆನ ಹಾಕ್ತಿದ್ರು. ಸುಮಾರು 1-1.5 ಲೀಟರ್ ಎಣ್ಣೆ ಸಂಜೆ 6:30 ಗಂಟೆಗೆ ಹಾಕಿದ್ರೆ ಬೆಳಿಗ್ಗೆ 6:30 ಗಂಟೆಗೂ ಬೆಳಕು ಕೊಡ್ತಿತ್ತು. ಇದು ಎಲ್ಲಾ ದೀಪಸ್ತಂಭಗಳಿಗಂತಲೂ ಎತ್ತರವಾದ ದೀಪಸ್ತಂಭವಾಗಿ ಕೋಟೆಯ ಒಂದು ಮಧ್ಯಭಾಗದಲ್ಲಿ ನಿಂತಿದೆ ಅಂತಲೂ ಹೇಳಬಹುದು. ಇಲ್ಲಿದೆ ಓಕಳಿ ಬಂಡ. ಏಕನಾಥೇಶ್ವರಿಯ ಮುಖ ಪದ್ಮವನ್ನು ಓಕ್ಲಿ ಬಣ್ಣದಲ್ಲಿ ತೊಳಿತಿದ್ರು. ಓಕ್ಲಿ ನೀರು ಅಂದ್ರೆ ಅತ್ಯಂತ ಕೆಂಪು ನೀರು. ಓಕ್ಲಿ ನೀರು ಅಂದ್ರೆ ಸರ್ ಓಕ್ಲಿ ಸ್ನಾನ ಮಾಡಿಸ್ಬೇಕಾಯ್ತು ಅವಳಿಗೆ ಇಯರ್ಲಿ 1 ಟೈಮ್ ಶಾಂತಿಗೋಸ್ಕರವಾಗಿ. ಇಲ್ಲಿ ನೀರನ್ನು ಸ್ಟಾಕ್ ಮಾಡ್ಕೊಂಡ್ಬಿಟ್ಟು 10 ಚೀಲ ಕೆಂಪು ಕುಂಕುಮ, 10 ಚೀಲ ಹಳದಿ ಕುಂಕುಮ, 10 ಚೀಲ ಲೈಮ್ ಪೌಡರ್, ಸುಣ್ಣು ಪೌಡರ್ ಹಾಕಿದ್ರೆ ಅದು ಡಾರ್ಕ್ ರೆಡ್ ಅಲ್ಲಿ 3 ವಿಧ, ಲೈಟ್ ರೆಡ್, ಬ್ಲಾಕ್ ರೆಡ್, ಡಾರ್ಕ್ ರೆಡ್. ಇವಳಿಗೆ ಬೇಕಾಗಿದ್ದು ಡಾರ್ಕ್ ರೆಡ್ ಅಂದ್ರೆ ಕಪ್ಪುಗಿಂತ
ಕಪ್ಪು ಕೆಂಪು ಅಂತೇಳಿ. ಹಾ ಹಾ ಕೆಂಪುಗಿಂತ ಕೆಂಪು ಇರ್ಬೇಕು. ಅದರಲ್ಲಿ 3 ಸರಿ ಆ ಮುಖಪದ್ದನ್ನು ಮುಳುಗಿಸಿ ತೇಲಿಸಿಬಿಟ್ಟು ಒಂದು ಬಟ್ಟೆ ತಗೊಂಡ್ಬಿಟ್ಟು ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ಟು ಅಲ್ಲಿ ನೋಡಿ ಆ ಉಯ್ಯಾಲೆ ಕಂಬದ ಮಧ್ಯೆ ರಾಟ ಇದೆಯಲ್ಲ ಹುಡ್ಡಿಂದು ಹಗ್ಗ ಕಟ್ಬಿಟ್ಟು ತೊಟ್ಲನ್ನು ಕಟ್ಬಿಟ್ಟು ಆ ತೊಟ್ಲು ಮಧ್ಯೆ ಈಕೆ ಮುಖಪದ್ದನ್ನು ಬಿಟ್ಟು ನಿಧಾನವಾಗಿ ಉಯ್ಯಲಾಡಿಸ್ತಾರೆ. ಈ ಕೃಷ್ಣ ಜನ್ಮಾಷ್ಟಮಿ ದಿನ ಕೃಷ್ಣನ್ ತೂಗು ಎಲ್ಲ ಮಾಡ್ತಾರಲ್ಲ ಆ ತರ ಶಾಂತಿಗೋಸ್ಕರವಾಗಿ ಆ ತಾಯಿಗೆ ಮಾಡ್ತಿದ್ರು. ಉಯ್ಯಲಾಡಿಸಿದ ಬಳಿಕ ಆ ಮುಖಪದ್ದನ್ನು ತೆಗೆದುಕೊಂಡು ಆ ಒಂದು ಉತ್ಸವ ಮಂಟಪದಲ್ಲಿ ಕುಳಿಸ್ಬಿಟ್ಟು ಪೂಜೆ ಮಾಡ್ತಿದ್ರು. ಅದು ಉತ್ಸವ ಮಂಟಪ ಎಂದು ಕರೆಯಲಾಗಿದೆ. ಇದು ಉತ್ಸವ ಮಂಟಪ ಇತ್ತು. ಉತ್ಸವ ಮಂಟಪ ಇದು ದೇವರ ಟೋಟಲಿ ಇವೆಲ್ಲ ದೇವರ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವ ಸ್ಥಳಗಳು. ಇವು ನಾವು ಕೋಟೆಯ ಮಧ್ಯಭಾಗದಲ್ಲಿ ನಿಂತಿದ್ದೇವೆ. ಇದು ಅತ್ಯಂತ ಸಿ ಪಾಯಿಂಟ್ ಅಂದ್ರೆ ಮೇಲುದುರ್ಗದಲ್ಲಿ ಇದ್ದೇವೆ. ಸೆಂಟ್ರ್ ಪಾಯಿಂಟ್ ಸರ್. ಇದು ಹೆಂಗ್ ಕಟ್ಟಿದ್ರು ಅಂದ್ರೆ ಗುಡ್ಡಕ್ಕೆ ಒಂದೇ ಸೆಂಡೆ ಕಟ್ಟಿದಾನೆ. ನೋಡಿ 6ನೇ ಕೋಟೆ ಹತ್ರ ನೋಡಿ ದೀಪದ ಗೂಡು ಗೋಡೆ ಐಟಿತ್ತದು ಮುಳುಗೋಯ್ತೇನಪ್ಪ ಅನ್ಬೇಕು. ನಾವು ಮೇಲೆ ಬಂದಾಗೆಲ್ಲ ಕೋಟೆ ಮುಳುಗೋಗ್ತಾರ ಕಾಣ್ತಿದೆ. ಈ ಕೋಟೆ ಹೆಂಗ್ ಕಟ್ಟಿದ್ರು ಅಂದ್ರೆ ಗುಡ್ಡಕ್ಕೆ ಒಂದೇ ಸೆಂಡೆ ಕಟ್ಟಿದ್ರಂದ್ರೆ ಕೋಟೆಯಲ್ಲಿ ಕೊನೆಗೆ ಭೂಕಂಪ ಆದ್ರೆ ಕೋಟೆ ಜಳಕುವುದಿಲ್ಲ ಹಳಕುವುದಿಲ್ಲ, ಕೊನೆಗೆ ಶೇಕ್ ಹೋಗೋದಲ್ಲ. ಅಷ್ಟು ಭದ್ರ ಸುಭದ್ರವಾಗಿ ಬುನಾದಿ ಬಿಟ್ಟು ಕೋಟೆ ಕಟ್ಟೋದು. ಚಿತ್ರದುರ್ಗದ ಕಲ್ಲಿನ ಕೋಟೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಎಂದು ಸಾಂಗಲ್ಲಿ ಹೇಳಿದ್ದಾರೆ. ಅಲ್ಲಿ ಒಂದು ಕಾಣ್ತಕ್ಕಂಥ ದೇವಸ್ಥಾನ ಅದು ಮೇಲ್ದುರ್ಗದ ಹಿಡಂಬೇಶ್ವರ ದೇವಸ್ಥಾನ ಎಂದು ಕರೆಯುತ್ತೇವೆ. ಘಟನೆ ನಡೆದಿರೋದು ಹಿಮಾಚಲ ಪ್ರದೇಶ ಮನಾಲಿ ಒಳಗೆ. ಭೀಮ ಹಿಡಂಬನನ್ನ ಸಂಹಾರ ಮಾಡ್ತಾನೆ. ತಂಗಿಯನ್ನ ಮದುವೆ ಆಗೋ ಸಲುವಾಗಿ ಸಂಹಾರ ಮಾಡ್ಬಿಟ್ಟು ಹಿಡಂಬಿಯನ್ನ ಮದುವೆ ಆಗ್ತಾನೆ. ಮದುವೆ ಆದಾಗ ಫಸ್ಟ್ ಬೈ ಬರ್ತ್ ಅಂದ್ರೆ ಮಗ ಹುಡ್ತಾನೆ. ಆ ಮಗನೇ ಘಟೋದ್ಗಜ ಅಂತ ಭೀಮ ಕರ್ಕೊಳ್ತಾನೆ. ನಿಜವಾಗ್ಲೂ ಭೀಮರ ಪ್ರಕಾರ ನೋಡಿದ್ರೆ ಘಟೋದ್ಗಜಸ್ಥಾನ. ಆದ್ರೆ ಜನಗಳ ಮೇರೆಗೆ ಹಿಡಂಬನ ಮೇರೆಗೆ ಚೇಂಜ್ ಮಾಡಿಬಿಟ್ಟು ಅದನ್ನ ಹಿಡಂಬನಾಥ ದೇವಸ್ಥಾನ ಅಂತ ಕರ್ಕೊಳ್ತಾರೆ. ಅದು ಗಂಡು ದೇವರು, ಇದು ಹೆಣ್ಣು ದೇವರು. ಅದು ಹಿಡಂಬೇಶ್ವರ, ಇವಳು ಏಕನಾಥೇಶ್ವರಿ. ಬನ್ನಿ, ಇವಾಗ ನಾವು ಏಕನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನೋಡಿ ನಮ್ ಶಮಿಕಾ ಏಕನಾಥೇಶ್ವರ ದೇವಸ್ಥಾನ ದೇವಿ ದರ್ಶನಕ್ಕೆ ಹೋಗ್ಬೇಕಾದ್ರೆ ಇಲ್ಲಿಂದ ಒಳಗಡೆ ಹೋಗ್ಲಿಕ್ಕೆ ಮಾತ್ರ ತುಂಬಾ ಜಾಗ ಚಿಕ್ಕದಾಗಿದೆ. ಮತ್ತೆ ಅಲ್ಲಿ ಹೋದ ತಕ್ಷಣನೇ ತುಂಬಾನೇ ಸೆಕೆ ಅಂತ ಅನ್ಸುತ್ತೆ. ಬಟ್ ದರ್ಶನ ಪ್ರತಿ ಮಂಗಳವಾರ ಶುಕ್ರವಾರ ದೇವಿ ದರ್ಶನ ಆಗ್ತಾನೆ ಇರುತ್ತೆ. ಇಲ್ಲಿ ಬೆಟ್ಟಕ್ಕೆ ಬಂದಾಗೆಲ್ಲ ಇಲ್ಲಿ ದೇವಿ ದರ್ಶನ ಮಾಡ್ಕೊಂಡು ಹೋಗಿ. ಇವರು ಅಕ್ಕ ತಂಗಿಯರಲ್ಲಿ ಹಿರಿಯ ಅಕ್ಕ ಇವರು ಏಕನಾಥೇಶ್ವರಿ ಅಮ್ಮನವರು. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಚಿತ್ರದುರ್ಗದ ಕೋಟೆ ನಿರ್ಮಾಣವಾಗಿರುವಂತ ವರ್ಷ ಯಾವುದು? ಉತ್ತರ ಗೊತ್ತಿದ್ರೆ ಉತ್ತರನ ಕಮೆಂಟ್ ಮಾಡಿ. ಅಂಬಿಕೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋ ದಾರಿ ಏಕನಾಥೇಶ್ವರಿ ದೇವಸ್ಥಾನದಿಂದ ಬರ್ತಾ ಆಪೋಸಿಟ್ ಅಲ್ಲ ಇದೆ. ಬನ್ನಿ ಹೋಗೋಣ. ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋ ದಾರಿ ಇದು. ಸ್ಥಾನ ಅಲ್ಲಿ ಬರುತ್ತೆ. ಕಂಬ. ನಮ್ಮ ಕೋಟೆಯಲ್ಲಿ ಸುಮಾರು ಉಯ್ಯಾಲೆ ಕಂಬಗಳಿದಾವೆ. ಇದೆ ನೋಡಿ, ಪುರಾತನ ಮುರುಘಾ ಮಠ. ಡೋರ್ ಕ್ಲೋಸ್ ಆಗಿದೆ. ಇದು ಇದೇ ಸಂಪಿಗೆ ಸಿದ್ದೇಶ್ವರ ದೇವಾಲಯ. ಇದೇ ಜಾಗದಲ್ಲಿ ಕಲ್ಲರಳಿ ಹೂವಾಗಿ ಫಿಲಮ್ ಒಂದು ಸಾಂಗ್ ಶೂಟ್ ಮಾಡಿದ್ರು. ಸಂಪಿಗೆ ಸಿದ್ದೇಶ್ವರ ದೇವಾಲಯ. ಇಲ್ಲಿ ನೋಡಿ, ಅದ ಗುಹೆ ಇದೆ. ಇದು ಲಿಖಿತ ಪದಗಳು, ಈ ತರ ಶಾಸನಗಳೆಲ್ಲ ಬರ್ತಿದ್ದಾರಲ್ಲ, ಈ ಶಾಸನಗಳು ಏನ್ ಅರ್ಥ ಬಿಂಬಿಸುತ್ತೆ ಅಂತ ಹೇಳಿ
ಇಲ್ಲಿ ಸ್ಟೋರಿ ಬರ್ದಿದ್ದಾರೆ. ಇಲ್ಲಿ ಸುಮಾರು ಬಾಗಿಲುಗಳು ಈ ತರ ಕ್ಲೋಸ್ ಮಾಡಿದ್ದಾರೆ. ಮೇ ಬಿ ಅದು ಗುಹೆಗಳೇ ಇರುತ್ತೆ. ಕೋಟೆಗಳಲ್ಲಿ ಅವರಿಗೆ ಗೊತ್ತಾಗೋ ಹಾಗೆ ಮತ್ತೆ ಅವರಿಗೆ ಗೊತ್ತಿರೋ ಹಾಗೇನೆ ಅವರು ಕೆಲವೊಂದು ಸೀಕ್ರೆಟ್ ಸುರಂಗ ಮಾರ್ಗಗಳು ಮಾಡ್ಕೊಂಡಿದ್ರು. ಯಾಕಂದ್ರೆ ಶತ್ರುಗಳು ಅಟ್ಯಾಕ್ ಆದಾಗ ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ಅಲ್ಲಿಂದ ಬಚಾವ್ ಆಗೋದಕ್ಕೆ ಮಾಡಿರೋವಂಥದ್ದು. ಒಂದೊಂದು ಸುರಂಗ ಮಾರ್ಗಗಳು ಎಷ್ಟೆಷ್ಟು ದೂರ ಹೋಗುತ್ತಂತ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಅವ್ರು ಮಾಡಿರೋ ಪ್ಲಾನ್ಗಳು ಇವತ್ತರೆಗೂ ಯಾರಿಗೂ ಭೇದಿಸೋದಕ್ಕೆ ಬರ್ದೇ ಇರೋ ತರ ಅಂತೂ ಡೆಫಿನೆಟ್ಲಿ ಇರುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸಿದ್ದೇಶ್ವರ ದೇವಸ್ಥಾನದ ಆವರಣದಿಂದನೇ ತುಪ್ಪದ ಕೊಳಕ್ಕೆ ಹೋಗೋದಕ್ಕೂ ದಾರಿ ಇದೆ. ಹಾಗೆ ಈ ಮಠದ ಹಿಂದೆನೂ ಇದೆ. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಹೆಜ್ಜೆಗಳು. ಇದೇ ಹೆಜ್ಜೆನ ಹತ್ಕೊಂಡು ಮೇಲೆ ತುಪ್ಪದ ಕೊಳಕ್ಕೆ ಹೋಗುವಂತ ದಾರಿ ಇದು. ನೋಡಿ ಅಕ್ಕ ತಂಗಿ ಹೊಂಡ, ಅದ್ರ ಮಧ್ಯದಲ್ಲೇ ಒಂದು ದಾರಿ ಹೋಗುತ್ತೆ. ಇದು ಗೋಪಾಲ ಸ್ವಾಮಿ ಹೊಂಡಕ್ಕೆ ಹೋಗುತ್ತೆ. ಅಲ್ಲಿ ಗೋಪಾಲ ಸ್ವಾಮಿ, ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ. ಬನ್ನಿ ಹೋಗೋಣ. ಕೃಷ್ಣ ದೇವಾಲಯ. ಕೊಳದಿಂದ ಹೆಂಗೆ ಇಳಿತಾ ಇದ್ದಾರೆ ಅಂತ. ತುಂಬಾ ಕಷ್ಟ, ಹಂಗೆ ತುಂಬಾ ರಿಸ್ಕ್ ಇದು. ಸ್ವಲ್ಪ ಕಾಲು ಜಾರಿದ್ರು ಕೆಳಗಡೆನೆ ಬಿದ್ದ್ಬಿಡ್ತಾರೆ. ಆಂಜನೇಯ ಸ್ವಾಮಿ ದೇವರು. ಈ ದೇವಸ್ಥಾನ ಓಪನ್ ಆಗೋದು ಭಾನುವಾರ ಮಾತ್ರ ಅಂತೆ. ಹಾಗೆ ವೈಕುಂಠ ಏಕಾದಶಿ ದಿನನೂ ತುಂಬಾ ಜನ ಇರ್ತಾರೆ ಇಲ್ಲಿ. ಕೋಟೆಯ ಒಂದು ಬ್ಯೂಟಿಫುಲ್ ವ್ಯೂ ನೋಡಿ. ಜನ ನೋಡಿ ಅಲ್ಲಿ ತುಪ್ಪದ ಕೊಳದಿಂದ ಇಳಿತಾ ಇದ್ದಾರೆ. ತುಂಬಾ ರಿಸ್ಕ್ ಅದು ಆಯ್ತಾ. ಕಾಲೇಜ್ ಲೈಫಲ್ಲಿ ನಾನು ಹತ್ತಿದ್ದೆ ತುಪ್ಪದ ಕೊಳಕ್ಕೆ. ಅವತ್ತೊಂದ್ಸತಿ ಕಾಲು ಜಾರ್ಬಿಟ್ಟಿತ್ತು ನಂದು. ಕಾಲು ಜಾರಿ ಒಂದು 50 ಮೀಟರ್ ಅಷ್ಟು ದೂರ ಓಡಿದ್ದೀನಿ ನಾನು. ಅವತ್ತೇ ಅನ್ಕೊಂಡೆ ಇನ್ನೊಂದು ಸತಿ ಏನಾದರೂ ತುಪ್ಪದ ಕೊಳ ಹತ್ತಬೇಕಾದ್ರೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಅಂತ. ಎಷ್ಟೊಂದು ಸತಿ ಕಾಲು ಜಾರಿ ಬಿದ್ದಿರೋಂಥ ಸುಮಾರು ಘಟನೆಗಳು ಇದೆ ಇಲ್ಲಿ. ಯಾರ್ಯಾರೆಲ್ಲ ತುಪ್ಪದ ಕೊಳ ಹತ್ತುತ್ತೀರಾ ತುಂಬಾನೇ ಹುಷಾರಾಗಿರಿ. ಇಲ್ಲಿ ನೋಡ್ಕೊಳ್ಳೋದಕ್ಕಿಂತ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಇರ್ತಾರೆ. ಯಾಕಂದ್ರೆ ಯಾವ್ದು ರಿಸ್ಕ್ ಅನ್ಸುತ್ತೋ ಅಲ್ಲಿ ಅವ್ರಿಗೆ ಯಾರಿಗೂ ಹೋಗೋದಕ್ಕೆ ಬಿಡೋದೇ ಇಲ್ಲ. ಇಲ್ಲಿ ಬಂದವರು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬಿಡಿ. ತುಂಬಾ ಕೇರ್ಫುಲ್ ಆಗಿ ಬೆಟ್ಟನ ನೋಡ್ಕೊಂಡು ಹೋಗಿ. ಇದು ತಣ್ಣೀರು ದೋಣಿ ಎಂದು ಕರೀತಿದ್ದಾರೆ. ಅಕ್ಕ ತಂಗಿ ಕೊಳದಿಂದ ಬರ್ತಿದೆ ನೀರಿದು. ಇದು ಏನು ಈ ಒಂಥರ ಸೀಪೇಜ್ ವಾಟರ್, ಜರಿ ನೀರು ಬರ್ತಿರುತ್ತದೆ ಇಲ್ಲಿ. ಇಲ್ಲಿ ವರ್ಷವಿಡೀ ಹರಿತು ಇರುತ್ತದೆ ಅಂತ ಮಾಹಿತಿ. ಇಲ್ಲಿ ಒನಕೆ ಓಬವ್ವರು ಬುತ್ತಿ ರೊಟ್ಟಿ ಪಲ್ಯ ತಂದಾಗ ಊಟ ಮಾಡ್ತಕ್ಕಂಥ ಒಂದು ಸ್ಥಳ ತಣ್ಣೀರು ದೋಣಿ ಎಂದು ಕರೀತಿದ್ದಾರೆ. ಇದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಬಿಸಿಲು ಎಷ್ಟು ಕಾಯುತ್ತೋ ಅಷ್ಟು ತಣ್ಣಗಾಗ್ತಿರುತ್ತೆ ಇಲ್ಲಿ. ಒನಕೆ ಓಬವ್ವರು ನೀರು ತುಂಬಳ ಬರುವಂತ ಸ್ಥಳವಿದು ತಣ್ಣೀರು ದೋಣಿ. ಬನ್ನಿ, ತಣ್ಣೀರು ದೋಣಿಯಲ್ಲಿ ನೀರು ಕುಡಿತಾ ಇದ್ದೀನಿ. ಆಹಾ, ನಿಜವಾಗ್ಲೂ ಮನೆಗಳಲ್ಲಿ ವಾಟರ್ ಕ್ಯಾನ್ ತಗೊಂಡೋಗಿ ನೀರು ತರ್ತೀವಿ ನಾವು, ಫಿಲ್ಟರ್ ವಾಟರ್ ಅಂತ. ಬೆಟ್ಟದಲ್ಲಿ ಬರೋಂಥ ನೀರಿದು ತುಂಬಾನೇ ಪ್ಯೂರ್ ಆಗಿರುತ್ತೆ. ತುಂಬಾ ಫಿಲ್ಟರ್ ಆಗಿನೇ ಬರ್ತಾ ಇದೆ ನೀರಿದು. ಇಂಥ ನೀರು ಯಾರ್ಯಾರೆಲ್ಲ ಒನಕೆ ಓಬವ್ವನ ಕಿಂಡಿ ಹತ್ರ ಬರ್ತೀರಾ ಇಲ್ಲಿ ಬಂದು ಒಂದ್ಸತಿ ನೀರು ಕುಡೀರಿ. ತುಂಬಾನೇ ಖುಷಿ ಆಗುತ್ತೆ. ಹಂಗೇನೆ ಬಹಳ ಸಮಾಧಾನ ಆಗುತ್ತೆ. ಈ ಬೆಟ್ಟದಲ್ಲಿ ಕುಡಿಯೋಕೆಲ್ಲ ನೀರು ಸಿಕ್ಕಿಲ್ಲ ಅಂದ್ರೂ ಇಲ್ಲಿ ಸಿಗುತ್ತೆ. ಯಾವಾಗ್ಲೂ ಇರುತ್ತೆ ನೀರಿಲ್ಲಿ. ಬನ್ನಿ ಒನಕೆ ಓಬವ್ವನ ಕಿಂಡಿ ಹತ್ರ ಹೋಗೋಣ. ಸ್ವಲ್ಪ ಇದೇ ನೋಡಿ ಒನಕೆ ಓಬವ್ವನ ಮನೆ. ಬನ್ನಿ ಹೇಗಿತ್ತು ಅಂತ ನೋಡೋಣ. ಒನಕೆ ಓಬವ್ವನ ಮನೆ ಬಂಡೆ ಕಲ್ಲಿನ ಕೆಳಗಡೆನೆ ಇದೆ. ಇಷ್ಟಿತ್ತು ನೋಡಿ.
ಇದೇ ನೋಡಿ ಒನಕೆ ಓಬವ್ವನ ಮನೆ. ಆಗಿನ ಕಾಲದವ್ರು ಮನೆ ಮಾಡ್ಕೊಂಡಿದ್ರು, ಈಗಿನ ಕಾಲದವರು ಕಸದ ತೊಟ್ಟಿ ಮಾಡಿಬಿಟ್ಟಿದ್ದಾರೆ ಜನಗಳು. ಬಟ್ ಆದ್ರೂ ನೀಟ್ನೆಸ್ಸು, ಕ್ಲೀನು ಮೇಂಟೈನ್ ಮಾಡಬೇಕು ಅನ್ನೋವಂಥ ಬೇಸಿಕ್ ಕಾಮನ್ ಸೆನ್ಸೇ ಇಲ್ಲ ಅಂದರೆ ಏನು ಹೇಳೋದು ಹೇಳಿ. ಇಂಥ ಇತಿಹಾಸ ಇರೋವಂಥ ಜಾಗಗಳಲ್ಲಿ ನಾವು ಬದುಕಿದ್ದೀವಿ ಅಂತಲೇ ಅದ್ರ ದೊಡ್ಡ ಪುಣ್ಯ ನಮ್ಮದು. ಆದರೆ ಜನಗಳು ಬರೋದು, ತಿನ್ನೋದು, ಬಿಸಾಕೋದು. ಸೊ ಪುರಾತತ್ವ ಇಲಾಖೆಯವರು ತುಂಬ ಇದ್ರ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ, ತುಂಬ ಕೆಲಸ ಮಾಡ್ತಾ ಇರ್ತಾರೆ. ನಾವುಗಳೆಲ್ಲ ಅವರಿಗೆ ಸಪೋರ್ಟ್ ಮಾಡಬೇಕು. ಅದೇ ನೋಡಿ ಒನಕೆ ಓಬವ್ವನ ಗಂಡನ ಮನೆ ದೇವರು ಆಂಜನೇಯ ಸ್ವಾಮಿ ಅಲ್ಲಿ ನೋಡಿ, ಹನುಮಾನ ದೇವರು. ಅಲ್ಲಿ ಆ ಕಡೆ ಯಾರೋ ತಂದೆ ಮಗಳು ಯಾರೋ ಹೋಗ್ತಾರಲ್ಲ, ಅದು ಕಿಂಡಿಗೆ ಹೋಗ್ತಿದ್ದಾರೆ ನೋಡಿ. ಒನಕೆ ಓಬವ್ವನ ಕಿಂಡಿ ಆ ಕಡೆ ಭಾಗದಲ್ಲಿ ಬರುತ್ತೆ, ವಾಯು ದಿಕ್ಕಲ್ಲಿ ಬರುತ್ತೆ. ಇದು ಪೂರ್ವ, ಇದು ಪಶ್ಚಿಮ, ಮಧ್ಯ ಬರುವ ದಿಕ್ಕು ವಾಯು ದಿಕ್ಕಲ್ಲಿ ಬರ್ತಕ್ಕಂಥ ಒನಕೆ ಓಬವ್ವನ ಕಿಂಡಿ. ಅಲ್ಲಿ ಮೇಲ್ಭಾಗದಲ್ಲಿ ಒನಕೆ ಓಬವ್ವನ ಗಂಡ ಕಾಳುತಕ್ಕಂಥ ಸ್ಥಳ ನೋಡಿ, ಆ ವಾಚ್ ಟವರ್ಸ್ ಇದೆಯಲ್ಲ, ಆ ವಾಚ್ ಟವರ್ಸ್ ಅಲ್ಲಿ ಒನಕೆ ಓಬವ್ವನ ಗಂಡ ಯಾರು, ಮುದ್ದಹನುಮ ಅಂತೇಳಿ. ಅವನು ಯಾವಾಗಲೂ ಅಲ್ಲಿ ಶತ್ರುಗಳನ್ನು ವಾಚ್ ಮಾಡ್ತಿರ್ತಾನೆ. ಇದು ವಾಯು ದಿಕ್ಕಿನಲ್ಲಿ ಬರ್ತಕ್ಕಂಥ ವೀಕ್ ಪಾಯಿಂಟ್. ಇಲ್ಲಿ ಕೊನೆಯ ಪ್ರಾರ ಕೈ ಕೆಳಗೆ ಒಬ್ಬ ಕಳ್ಳೀರಸಪ್ಪ ಅಂತ ಮಂತ್ರಿ, ಆ ಮಂತ್ರಿಯನ್ನು ಇದು ಬದುಕನಾಕನ ಚಾಟನ್ನು ಸೇಲ್ ಮಾಡ್ಕೊತಾನೆ. ಸೇಲ್ ಮಾಡ್ಕೊಂಡಾಗ 5ರಲ್ಲಿ ಕೊಡ್ತಾನೆ. 5ರಲ್ಲಿ ಕೊಟ್ಟಿದ್ದು ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ಮೀಟಿಂಗ್ ಇಟ್ಕೊತಾನೆ. ನೋಡಪ್ಪ, ಚಿತ್ರದುರ್ಗ ಕೋಟೆ ನನಗೆ ಮ್ಯಾಪ್ ಸಿಕ್ಕಿದೆ, ಕೋಟೆಯನ್ನು ಮುತ್ತಿಗೆ ಹಾಕೋಣ, ಟೈಮ್ ಇಲ್ಲ ಅಂತೇಳಿ ಎಲ್ಲ ಮೀಟಿಂಗ್ ಮುಗಿಸಿಕೊಂಡು ಬರಲಿಕ್ಕೆ 20 days ಆಗುತ್ತೆ. ಬಂದುಬಿಟ್ಟು ಕೋಟೆ ಹಿಂಭಾಗದ ಒಂದು ಮಾವಿನ ತೋಪು, ಹುಣಸೆ ಪೊದೆಯ ತಗ್ಗಾದ ಪ್ರಸ್ಥಲ್ಲಿ ಕ್ಯಾಂಪ್ ಹಾಕೊಂಡು ಡೈಲಿ ಅಬ್ಸರ್ವೇಷನ್ ಮಾಡ್ತಾರೆ ಒನಕೆ ಓಬವ್ವನ ಗಂಡನನ್ನು. ಆ ಒನಕೆ ಓಬವ್ವನ ಗಂಡನ ಕಡೆಗೆ ಅವರು ಶತ್ರುಗಳು ಕಾಣುವುದಿಲ್ಲ, ಶತ್ರು ಕಡೆಗೆ ಇವನು ಕಾಣ್ತಿರ್ತಾನೆ. ಒಂದು ದಿವಸ ಒನಕೆ ಓಬವ್ವ ಹೊರಗಡೆ ಬಂದುಬಿಟ್ಟು ಯಜಮಾನ ಊಟ ಕರೀತಾಳೆ. ಓ ಹರಿಕಾರರೇ, ಸರದಾರರೇ, ಬನ್ನಿ ಊಟಕ್ಕೆ ಅಂತ ಕರೆದ್ಬಿಟ್ಟು ಬಡಿಸಿ ನೀರು ಕುಡಕ್ಕಂತ ಹೋಗ್ತಾಳೆ. ನೀರು ಇರೋದಿಲ್ಲ, ಕೊಳೆ ನೀರುತ್ತೆ. ಆಕೆನೂ ನೀರು ಚೆಲ್ಲಿ ಬೇರೆ ನೀರು ತರಬೇಕಂತ ಖಾಲಿ ಬಿಂದಿಗೆ ಅಲ್ಲಿವರೆಗೂ ತರಲೆ ಎಂದು ಅಲ್ಲಿ ಒಬ್ಬ ಶತ್ರು ಪಾಸ್ ಆಗ್ತಾನೆ. ಎಲ್ಲಿ ಬೋರ್ಡ್ ಇದೆಯಲ್ಲ ಅಲ್ಲಿಂದ ಒಬ್ಬ ಪಾಸ್ ಆಗ್ತಾನೆ. ಅದನ್ನ ಕಂಡಾರು ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಬಿಂದಿಗೆ ಅಲ್ಲೇ ಇಡ್ತಾಳೆ. ಯಜಮಾನ್ರು ಊಟ ಮಾಡ್ತಿರ್ತಾರೆ. ಅವರ ಪದ್ಧತಿಯಲ್ಲಿ ಊಟ ಮಾಡುವಾಗ, ನೀರು ಕುಡಿಯುವಾಗ, ನಿದ್ದೆ ಮಾಡುವಾಗ ಡಿಸ್ಟರ್ಬ್ ಮಾಡಿದವ್ರಿಗೆ ಆಯುಸ್ ಕಡಿಮೆ ಅಂತಲೂ ಕೂಡ ಅವ್ರದ್ದು ಲೆಕ್ಕ. ಅವಾಗಲೇ ಸಾರಿಯನ್ನು ಕಚ್ಚ ಹಾಕ್ತಾಳೆ. ಈ ಹೊಸಪೇಟೆ ಮಂದಿ ಹೆಣ್ಮಕ್ಳು ಆಗ್ತಾರಲ್ಲ, ಸ್ಯಾರಿಯನ್ನು ಕಚ್ಚ ಹಾಕ್ತಾಳೆ. ಕೈಗೆ ಸಿಕ್ಕಿದ ಒನಕೆ ಹಿಡಿದಳು, ದುರ್ಗೆಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು, ಯಾರವಳು, ಚಿತ್ರದುರ್ಗದ ವೀರವನಕೆ ಓಬವ್ವ. ಇದೇ ನೋಡಿ ಒನಕೆ ಓಬವ್ವನ ಕಿಂಡಿ. ನಿಜವಾಗ್ಲೂ ಕಿಂಡಿ ನೋಡ್ತಾ ಇದ್ರೆ ಶತ್ರುಗಳೆಲ್ಲ ಹೆಂಗೆಲ್ಲ ಬಂದ್ರು. ಈ ದಾರಿಯಲ್ಲಿ ಇರೋದೇ ಇಷ್ಟು ಚಿಕ್ಕದಿದೆ. ಇದು ಒಬ್ಬ ಮನುಷ್ಯ ಬರೋಷ್ಟು ಮಾತ್ರನೇ ಇದೆ. ನೋಡಿದ್ರೆ ಒಂಥರ ತುಂಬಾನೇ ಭಯಾನಕ ಇದೆ ಇದು. ಆಗಿನ ಕಾಲದಲ್ಲಿ ಏನೋ ಇದಿತ್ತು, ಒನಕೆ ಓಬವ್ವ ಒನಕೆ ತಗೊಂಬಂದ್ಲು ಹೊಡೆಯಕ್ಕೆ ಅಂತ. ಈಗಿನವರು ಒಂದು ಕೋಲ್ ಇಟ್ಬಿಟ್ಟಿದ್ದಾರೆ. ಇಲ್ಲಿ ಒನಕೆ ಪರವಾಗಿ ಬೇರೆದು ಇಟ್ಟಿದ್ದಾರೆ, ಉಲ್ಟಾ ಮಾಡ್ಕೊಂಡು ಹೊಡಿತಾ ಇದ್ಲು ಅಂತ ಹೇಳ್ತಾ ಇದ್ದಾರೆ. ನೋಡಿ ಹಿಂಗೆ ಶತ್ರುಗಳು ಬಂದಂಗೆ ಅಲ್ಲೇ ಇದ್ದಾರೆ ಶತ್ರುಗಳು ನಮ್ಮವರು. ಅವರು ಬಂದಂಗೆ ಹೆಂಗೆ ಹಿಡ್ಕೊಂಡು ಹೊಡೆದ್ರೆ ಒಂದು ಬುಲ್ಡೆನೇ ಪೀಸ್ ಆಗಿ ಹೋಗ್ಬಿಡ್ದತ್ತೆ. ಎಂಥ ಧೈರ್ಯವಂತೆ, ಶಕ್ತಿಶಾಲಿ ಒನಕೆ ಓಬವ್ವ. ಖುಷಿಯಾಗುತ್ತೆ ಮತ್ತು ಹೆಮ್ಮೆ ಆಗುತ್ತೆ ಅಂತ ಒನಕೆ ಓಬವ್ವನಿಗೆ ಹ್ಯಾಟ್ಸ್ ಆಫ್. ಬನ್ನಿ ಒಂದು ಟ್ರಯಲ್ ನೋಡೋಣ. ನಾವು ಸ್ವಲ್ಪ ಹಿಂಗಿಂದ ಹೋಗಿ ಅದೇ ಒನಕೆ ಓಬವ್ವನ ಕಿಂಡಿಯಿಂದ ಬರೋದಕ್ಕೆ ಪ್ರಯತ್ನ ಪಡೋಣ ಬನ್ನಿ. ಈ ಜಾಗ ತುಂಬ ಕತ್ಲಿದೆ. ಇಲ್ಲಿ ಒಳಗಡೆ ಹೋಗೋದಕ್ಕೂ ಒಂಥರ ಭಯ ಅನ್ಸುತ್ತೆ. ನೋಡಿ ಎಷ್ಟು ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಇದೆ. ಅಲ್ಲೊಂದು ಯಾವುದೋ ಒಂದು ಕಿಂಡಿ ಇದೆ ನೋಡಿ ಅಲ್ಲಿ. ಅವೆಲ್ಲ ಕಾಲಕ್ರಮೇಣ ಬಂದಿರಬೇಕು, ಬಟ್ ಅದು ಯಾವುದು ಇಲ್ಲ. ಮುಂಚೆಲ್ಲ ಅದು ಕ್ಲೋಸ್ ಆಗಿದೆ ಅಂತ ಅನ್ಸುತ್ತೆ. ಯಾಕಂದರೆ ಶತ್ರುಗಳು ಯಾರು ಹಿಂಗೆ ಬಂದಿಲ್ಲ, ಅದೇ ಕಿಂಡಿಯಿಂದ ಬಂದಿದ್ದಾರೆ. ಬನ್ನಿ, ನಾನು ಶತ್ರುಗಳು ಬಂದಿರುವಂಥ ಕಿಂಡಿಯಿಂದ ಬರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇಷ್ಟು ವರ್ಷ ದುರ್ಗದಲ್ಲಿದ್ದರೂ ಒಂದು ದಿನಾನೂ ನಾನು ಒನಕೆ ಓಬವ್ವನ ಕಿಂಡಿ ಮುಖಾಂತರ ಬಂದಿಲ್ಲ. ಆದರೆ ಇವತ್ತು ಮೊದಲನೇ ಬಾರಿಗೆ ಒಂದು ಟ್ರೈ ಮಾಡ್ತಿದ್ದೀನಿ. ಬನ್ನಿ, ಹೀಗೆ ಒನಕೆ ಓಬವ್ವನ ಕಿಂಡಿಯಿಂದ ಬರೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಸ್, ಅಂತೂ ಇಂತೂ ಕಿಂಡಿ ಎಂಟ್ರಿವರೆಗೂ ಬಂದಿದ್ದೀನಿ. ತಲೆ ಹಿಂಗಿಟ್ಟು ತಕ್ಷಣ ಒನಕೆ ಓಬವ್ವ ಹೊಡೆದಿರ್ತಾಳೆ ಇಲ್ಲಿ, ಗ್ಯಾರಂಟಿ. ಹೆಜ್ಜೆ ಒಂಥರ ಸಾಹಸನೂ ಅನಿಸುತ್ತೆ, ಬಟ್ ಸ್ವಲ್ಪ ರಿಸ್ಕ್ ಇದೆ. ಒಳಗಡೆ ಬಂಡೆಗಳು ತುಂಬ ಇದೆ. ನೋಡಿ ಈ ರೀತಿ. ಬಾ, ಎಸ್, ಒಂದು ಸಾಹಸನೆ ಮಾಡಿದ್ದೀನಿ ಅಂತ ಹೇಳ್ಬೋದು. A few moments later. ಸರ್, ಯಾರು ನಿಮ್ಮ ಕಡೆಯವ್ರಾ? ಇರೋ ಒಂದ್ ಸೆಕೆಂಡ್ ಇರೋ. ಅಲ್ಲೇರೋ ಮೇಡಮ್, ನೀವ್ ಇಟ್ಕೊಳ್ಳಿ ಒನಕೆನ. ಇಟ್ಕೊಳ್ಳಿ
ಏ ತಡಿಯೋ ತಡಿಯೋ ತಡಿಯೋ, ಒಂದ್ ಸ್ವಲ್ಪ ಒಳಗೋಗು ಮೇಡಮ್. ಮೊಬೈಲ್ ಕೊಡಿ ಇಲ್ಲಿ. ಆಕ್ಟಿಂಗ್ ಮಾಡಿ ಮೇಡಮ್, ಹೊಡಿಬೇಡಿ. ಒನ್ಕೆ ಒಬ್ಬನ ಹತ್ರ ಫೋನ್ ಇರ್ಲಿಲ್ಲ ಅವಾಗ. ನೋಡಿ ಹಿಂಗೆ ಶತ್ರುಗಳು ಬರ್ತಾ ಇದ್ರು. ನೋಡಿ ಇದೆ ಒನ್ಕೆ ಒಬ್ಬವನ್ನ ಮೈಯೊಳಗ್ ತಗೊಂತಾ ಇದಾರೆ ಅವ್ರು. ಹೀಗೆ ಶತ್ರುಗಳು ಬರ್ತಾ ಇದ್ರು. ಬನ್ನಿ ಶತ್ರುಗಳು ಬಂದ್ರು. ಅಕ್ಕ ಹಂಗೆ ಅದು ಹೊಡೆದ ತಕ್ಷಣ ಅವ್ರನ್ನ ಈ ಕಡೆ ತೊಳ್ಬೇಕು. ಸತ್ತರದು ಹಂಗೆ. ಇದು ಒನ್ಕೆ ಒಬ್ಬವನ್ ಹಿಸ್ಟ್ರಿನ ರಿಪೀಟ್ ಮಾಡ್ತಾ ಇದಾರೆ. ಸುಮಾರು ಜನ ಶತ್ರುಗಳಿದಾರೆ ಮೇಡಮ್ ಅಲ್ಲಿ. ಒಬ್ಬೊಬ್ಬರಿಗೆ ಹೊಡೆದ್ಬಿಡಿ. ಕಡಿಮೆ ಅಪ್ರಾಕ್ಸಿಮೇಟ್ಲಿ 40-45 ಜನ ಬಡದಾಗ್ತಾಳೆ. ಕೆಲವು ಹೇಳ್ತಾರೆ 100 ಜನ 1000 ಜನ ಅಂತೀರ, ಅಷ್ಟು ಹೊಡೆದಿರಕ್ಕಿಲ್ಲ. 40 ಜನ ಹೊಡೆದಾಗ್ತಾಳೆ. ಏನಾದ್ರೂ ಆಸಿಯ ಬಳಿಗೆ ತಂದಳು, ರಕ್ತದ ಕೋಡಿ ಹರಿಯುತ್ತೆ ಇರುತ್ತದೆ. ಒನಕೆ ಒಬ್ಬವ ನೋಡ್ತಾಳೆ, ಬಗ್ ನೋಡ್ತಾಳೆ, ಯಾರೋ ಬರ್ತದಕ್ಕೆ. ಅಲ್ಲಿ ಒಂದು ಸುಬಬುಲ ಗಿಡ ಪಕ್ಕದಲ್ಲಿ ಒಂದು ಕಲ್ಲು ಬರುತ್ತೆ ನೋಡಿ, ಫ್ಲಾಟ್ ತರ ಕಲ್ಲಿದೆಯಲ್ಲ, ಅಲ್ಲಿ ನಿಂತ್ಕೊಂಡು ಕರಿಯುಗಮನ ಈ ಕಡೆ ಇದ್ದಾಗ ಹಿಂದೆ ಒಬ್ಬನು ತಪ್ಪಿಸ್ಕೊಂಡು ಹೋಗಿರ್ತಾನೆ. ಯಾರು ಒಬ್ಬ ಶತ್ರು. ಆ ಕಲ್ಲಿಂದ ಕಲ್ಲಿಗೆ ಬಂದ್ಬಿಟ್ಟು ಉದ್ದವಾದ ಕತ್ತಿ ತಗೊಂಡ್ಬಿಟ್ಟು ತಿಳಿದು ಕೊಲೆಗಾಯ್ತಾನೆ. ಇಲ್ಲಿ ಅಮರಳಾದಳು ಒನಕೆ ಒಬ್ಬ ಅಂತ ಸಾಂಗಲ್ಲಿ ಅಣ್ಣ ಹೇಳಿದ್ದಾರೆ. ಇಲ್ಲಿ ಅಮರಳಾಗಿಲ್ಲ, ಇನ್ನೂ ಜೀವ ಇರುತ್ತೆ ಎಂಬ ಗಟ್ಟಿಮುಟ್ಟಾದ ಹೆಣ್ಮಗಳು. ಅವಳ ಬಾಡಿ ಪಟ್ಟಣ ಮಧ್ಯೆ ಕೊಂಡೊಯ್ಯುವಾಗ ಹೋಗುವ ದಾರಿಯಲ್ಲಿ ರಕ್ತಸ್ರಾವ ತುಂಬಾ ಅರ್ಧ ಬಿಟ್ಟು ನಿಶಾಕ್ತಿ ಹೊಂದಿ ಡೆತ್ ಆದಳು. ಅವಳ ಬಾಡಿ ಅಂತಂದ್ಬಿಟ್ಟು ಅಲ್ಲಿ ಊತಾಕಿದ್ದಾರೆ. ಒನಕೆ ಒಬ್ಬ ಸತ್ತ ದಿನ ನವೆಂಬರ್ 11, 1777 ಇಸ್ವಿಯಲ್ಲಿ ಅವಳು ಕೊಲೆಯಾದ ದಿನ. ಅದೇ ದಿನ ಸಂಜೆ ಬಂದ್ಬಿಟ್ಟು ಅಲ್ಲಿ ಊತ ಹಾಕಿದ್ದಾರೆ. ಅದೇ ಒನಕೆ ಒಬ್ಬರ ಸಮಾಧಿ. ನಮ್ಮ ಸರ್ ನಿಜವಾಗ್ಲೂ ಕೋಟೆ ಬಗ್ಗೆ ಇಷ್ಟೊಂದು ಮಾಹಿತಿನ ನೀಡಿದ್ರು ಅಂದ್ರೆ ನನಗೆ ಆಶ್ಚರ್ಯ ಆಯ್ತು. ತಿಳ್ಕೊಳ್ಳದೆ ಇರೋದು ಇನ್ನು ಎಷ್ಟೊಂದೆಲ್ಲ ಇತ್ತಲ್ಲ, ಇವತ್ತು ನನಗೆಲ್ಲ ಅರ್ಥ ಆಯ್ತು ಅಂತ. ಒಂದು ವಿಡಿಯೋ ನೋಡ್ತಾರ ನಿಮ್ಮೆಲ್ಲರಿಗೂ ಇದ್ರ ಬಗ್ಗೆ ತುಂಬಾನೇ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಪ್ರತಿಯೊಬ್ರು ಚಿತ್ರದುರ್ಗಕ್ಕೆ ಕೋಟೆ ನೋಡಕ್ಕೆಲ್ಲ ಬಂದಾಗ ಈ ವಿಡಿಯೋ ನೋಡಿರೋರು ತುಂಬಾನೇ ಲಿಂಕ್ ಮಾಡ್ಬೋದು. ಹೌದು, ಇದು ಸ್ಟೋರಿ ಇದೆ, ಇದು ಕತೆ ಇತಿಹಾಸ ಹೇಳುತ್ತೆ ಅಂತ ಹೇಳಿ ಇತಿಹಾಸದ ಬಗ್ಗೆ ತಿಳ್ಕೊಳ್ಳಿ, ಆಸಕ್ತಿ ವಹಿಸ್ಕೊಂಡು ತಿಳ್ಕೊಳ್ಳಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಕಂಪ್ಲೀಟ್ ಕೋಟೆ ಬಗ್ಗೆ ಏನೆಲ್ಲ ಇದೆ ನಮ್ಮ ಸರ್ ನಿಜವಾಗ್ಲು ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಹೇಳ್ತೇನೆ ಸರ್ಗೆ. ಈಗ ಜನಗಳು ಎಲ್ಲಾ ಕಳ್ತಿದ್ದೀನಿ ಗೈಡ್ ಕೇಳಿದಾಗ ಬಿಡ್ರಿ ನಾನೇ ದೊಡ್ಡ ಗೈಡು, ನಾನು ಇಲ್ಲೇ ದುರ್ಗದಲ್ಲಿ ಹುಟ್ಟಿ ಎಲ್ಲ ಬೆಳೆದ ಆ ತರ. ಇನ್ನೊಂದು ಈಗ ಅವ್ರ ತಾಗಿರ್ತಕ್ಕಂತ ಒಂದು ಮೈಂಡ್ ನಮ್ತಾಗಿರ್ತಕ್ಕಂಥ ಮೈಂಡ್ ಬೇರೆ ಇಲ್ಲ. ಕಲಿಯುವುದು ಇಷ್ಟು ಕಲ್ತಿದ್ದೇವೆ, ಕಲಿತಾ ಇದ್ದೇವೆ. ಇದು ಕಲಿಯುವುದು ಇಷ್ಟಿದೆ. ಅದನ್ನ ಜೀವನದಲ್ಲಿ ಮನುಷ್ಯರು ಅಳವಡಿಸ್ಕೊಬೇಕು. ನಾನೇ ಕಲ್ತಿದ್ದೇನೆ, ನನಗೆ ಎಲ್ಲಾ ಗೊತ್ತು ಅನ್ನುವಂತ ದಡ್ಡ ಮತ್ತೊಬ್ಬ ಇಲ್ಲ. ನಿಜ. ದುರ್ಗದ ಬೆಟ್ಟಕ್ಕೆ ಇಷ್ಟೊತ್ತು ಹತ್ತಿ ಕಾಲ್ ನೋವು ಮಾಡ್ಕೊಂಡು ಆಲ್ಮೋಸ್ಟ್ 2-3 ಗಂಟೆ ಎಲ್ಲ ಹತ್ತಿ ಓಡಾಡಿದೀವಿ. ನಮ್ಮ ಅಪ್ಪ ಅಮ್ಮನು ಬಂದಿದ್ದಾರೆ ನನ್ನ ಜೊತೆಗೆ. ಹೆಂಗ್ ಅನಿಸ್ತು ಅವರಿಗೆ ಇವತ್ತು? ಬಹಳ ದಿನ ಆದ್ಮೇಲೆ ನಾವು ಬೆಟ್ಟಕ್ಕೆ ಬಂದಿರೋದು, ಬಹಳ ದಿನ ಆದ್ಮೇಲೆ ಇಷ್ಟು ಓಡಾಡಿ ಇಷ್ಟೆಲ್ಲ ಪ್ಲೇಸಸ್ ನ ಕವರ್ ಮಾಡಿರೋದು. ಅಪ್ಪ ಅಮ್ಮಂಗೆ ಏನ್ ಅನಿಸ್ತಾ ಇದೆ ಅಂತ ಕೇಳೋಣ. ಸುಮಾರು ನಾನು 1977ರಲ್ಲಿ ಹೈಸ್ಕೂಲಿಗೆ ಇಲ್ಲಿ ಚಿತ್ರದುರ್ಗ ಬಂದಿದ್ದು ನಾನು. ಇದೆಲ್ಲ ನೋಡೋದಕ್ಕೆ ಸುಮಾರು ಒಂದು ದಿನದ ಆಗೋದಿಲ್ಲ. ಇದೆಲ್ಲ ಚಂದ್ರವಳ್ಳಿ ಆಗ್ಲಿ, ಅದು ಮಠ ಆಗ್ಲಿ, ಮತ್ತೆ ಇನ್ನು ಬ್ರೌನ್ ಮಠ ಅಂತ ಹೇಳಿ ಮತ್ತಲ್ಲಿ 101 ಲಿಂಗದ ಇದೆ, ಅದು ಒಂದು ಪ್ಲೇಸ್ ಇದೆ. ಅಮ್ಮ ಏನಂತಾರೆ ಕೇಳೋಣ. ನಾನು ಒಂದು 15 ದಿನದ ಮುಂಚೆ ಬಂದಿದ್ವಿ ಇಲ್ಲಿ ಬನಶಂಕರಿ ದೇವಸ್ಥಾನ ಇದೆಲ್ಲ ತುಂಬಾ ಒಳ್ಳೆ ಶಕ್ತಿವಂತ ದೇವತೆ. ಅಲ್ಲಿ ಪೂಜೆ ಆಗಿತ್ತು. ನಮಗೆಲ್ಲ ನಾವು ಹಾಡಾಡಕ್ ಕರ್ಸಿದ್ರು. ಈಗ ಬಂದಿದ್ವಲ್ಲ ಬಹಳ ಖುಷಿ ಆಗ್ಬಿಡ್ತು. ಆಮೇಲೆ ಎಷ್ಟ್ ಚೆನ್ನಾಗ್ ವಾತಾವರಣ, ಗಿಡಗಳು ಹಚ್ಚಗೆ, ಎಷ್ಟು ನೋಡ್ಲಾರ್ದಂತ ಪ್ಲೇಸ್ ಎಲ್ಲ ಸಿಗ್ತಾವ. ಬೇರೆಯವ್ರು ನೋಡ್ಲಾರ್ದವ್ರು ಇರ್ತಾರಲ್ಲ ಅಂತವ್ರು ಬರ್ಬೇಕು. ಅವ್ರಿಗೆ ತುಂಬಾ ಇದಾಗತ್ತ. ಎಷ್ಟು ಉಪಯೋಗ ಇದೆ ಗೊತ್ತಾ ಇಲ್ಲಿ ಬಂದ್ರೆ. ಅವಳು ಮೆಟ್ಲು ಎಂದ ಚೆನ್ನಾಗ್ ಹತ್ತಿದ್ದಾಳೆ ಅಂದ್ರೆ ನಾವು ಒಬ್ರು ಎತ್ಕೊಂಡಿಲ್ಲ, ಅವಳೆ ಹತ್ತಿದ್ದಾಳೆ, ಅವಳೆ ಇಳಿದು ಬಂದಿದ್ದಾಳೆ. ಅಷ್ಟ್ ಚೆನ್ನಾಗ್ ಹತ್ತಿದ್ದಾಳೆ. ಸಮೀಕಾ ಕಾಲು ಆಗೈತೆ. ಆಗೈತಾ? ಕಾಲೋದ್ಬೇಕಾ? ಎರಡನೇ ಪ್ರಶ್ನೆ ಬಂದ್ಬಿಟ್ಟು, ಒನಕೆ ಓಬವ್ವರು ಮರಣ ಹೊಂದಿದ ವರ್ಷ ಯಾವುದು? ಸೊ ಈ 2 ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಗೊತ್ತಿದ್ರೆ ಉತ್ತರನ ಕಮೆಂಟ್ ಮಾಡಿ. ಹೋಪ್ ಎಲ್ಲಾರ್ಗುನು ಚಿತ್ರದುರ್ಗದ ಕೋಟೆ ಬಗ್ಗೆ ಸಂಪೂರ್ಣ ಮಾಹಿತಿನೂ ಸಿಕ್ಕಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಏನ್ ಇಷ್ಟ ಆಯ್ತು ವಿಡಿಯೋದಲ್ಲಿ ಅಂತ ಕಮೆಂಟ್ ಮಾಡಿ. ನಿಮ್ಮ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ನನಗೆ ಪ್ರೋತ್ಸಾಹ ನೀಡಿದಂಗಾಗುತ್ತೆ. ಡೆಫಿನೆಟ್ಲಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ಕಂಟೆಂಟ್ ಒಂದಿಗೆ ಇನ್ನೊಂದೇನಾದ್ರೂ ಒಂದು ಹೊಸತನ ತರೋದಕ್ಕೆ ನಾನು ಡೆಫಿನೆಟ್ಲಿ ಪ್ರಯತ್ನ ಪಟ್ಟೆ ಬರ್ತೀನಿ. ಸೊ ಹೋಪ್
ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.